ನಮಸ್ತೆ ನಮ್ಮೆಲ್ಲ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ. ಇಂದು ನಾವು ಸಮೃದ್ಧಿ ಗಿಡ ಗೆಳೆತನ ಸಂಘದ ವತಿಯಿಂದ ಬ್ರಹ್ಮಾವರ ಸಮೀಪದ ಪೇತ್ರಿಯ ಶ್ಯಾಮಪ್ರಸಾದ್ ಅವರ ಅನ್ನಪೂರ್ಣ ನರ್ಸರಿಗೆ ಬಂದಿದ್ದೇವೆ. ಇದು ನೋಡಿ, ಇದು ಮನೆ ಸುತ್ತಲೂ ಅವರು ಹ್ಯಾಂಗಿಂಗ್ ಪಾಟ್ಗಳನ್ನು ಹಾಕಿರೋದು. ನಂಗಂತೂ ತುಂಬಾ ಖುಷಿ ಆಯ್ತು ನೋಡ್ಲಿಕ್ಕೆ. ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸಿದ್ದೀನಿ. ಹೇಗೆ ನಾವು ಕೂಡ ಈ ರೀತಿಯಲ್ಲಿ ಮನೆ ಸುತ್ತಲೂ ಹ್ಯಾಂಗಿಂಗ್ ಪಾಟ್ಗಳನ್ನು ಇಡಬಹುದಾ? ಹಾಗೆ ನಾನು ನರ್ಸರಿಯನ್ನ ತೋರಿಸಲಿಕ್ಕೆ ಮುಂದೆ ಇದ್ದೇನೆ. ಶ್ಯಾಮ್ ಪ್ರಸಾದ್ ಅವರ ದೊಡ್ಡ ಮಗ ಪೃಥ್ವೀಶ ರೂಬಿಕ್ ಕ್ಯೂಬ್ಗಳ ಗೊಂಚಲುಗಳಲ್ಲಿ ಚಿತ್ರ ಬಿಡಿಸುವ ಪ್ರತಿಭೆಗೆ ಗಿನ್ನಿಸ್ ರೆಕಾರ್ಡ್ ಬಂದಿರುತ್ತದೆ. ಪೃಥ್ವೀಶ್ ತಾಯಿಯ ಮಾತುಗಳನ್ನು ಕೇಳೋಣ. ಆ ಮುದ್ದು ಮಾತುಗಳು ಕೇಳುವುದೇ ನಮಗೆ ತುಂಬಾ ಖುಷಿ. ಮುಂದೆ ವಿಡಿಯೋವನ್ನ ಪೂರ್ತಿ ತಪ್ಪದೆ ವೀಕ್ಷಿಸಿ. ವಿಡಿಯೋ ನೋಡಿ ಅಭಿಪ್ರಾಯವನ್ನು ಕಮೆಂಟ್ ಮಾಡಲು ಮರೆಯದಿರಿ. ಹಾಗೆ ನಿನ್ನ ಒಂದು ಪ್ರತಿಭೆ ಅಥವಾ ಏನು ನಿನ್ಗೆ ಬೇರೆ ಮಾಡ್ಬೇಕಂತ ಅನಿಸ್ತದೆ ಅಥವಾ ಏನು ನಿನ್ನ ಮನಸ್ಸಲ್ಲಿ ಬರ್ತದೆ ಅದನ್ನು ಮುಂದುವರಿಸು ಅಂತ ಹೇಳಿದವರು. ಹಾಗಾಗಿ ಅವರು ಇಂದು ನಮ್ಮೊಟ್ಟಿಗಿದ್ದಾರೆ ಅಂತ ಹೇಳಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ. ಹಾಗೇನೆ ಅವನು ಇದ್ರ ಹೊರತಾಗಿ ಕೂಡ 4 ಗಿನ್ನೆಸ್ ರೆಕಾರ್ಡ್ ಹೋಲ್ಡರ್. ನನ್ನ ಮಗ ಇನ್ನೊಬ್ಬ 2 ಗಿನ್ನೆಸ್ ರೆಕಾರ್ಡ್ ಹೋಲ್ಡರ್ ಇಲ್ಲೇ ಇದೆ ನಿಮ್ಮ ಮುಂದೆ. ಅದು ಕೂಡ ವರ್ಲ್ಡ್ ಅಲ್ಲಿ ಯಾರು ಮಾಡಿರದಂತಹ ಒಂದು ಕಲ್ಪನೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗದಂತ ಮಧ್ಯರಾತ್ರಿ 12 ಗಂಟೆಗೆ ನಂಗೆ ಫೋನ್ ಬಂದಿರುವಂತದ್ದು, ನಾನು ಇಂಥದ್ದೊಂದೊಂದು ಮಾಡ್ತೇನೆ ಅಂತ. ಅದು ಮಾತ್ರ ನಿಜವಾಗಿ ನನ್ನ ಮರೆಯಲಾಗದ ಒಂದು ಸಂದರ್ಭ. ಅದು ಡ್ಯುಯಲ್ ಸೈಡ್ ಒಂದು ರುಬಿಕ್ಸ್ ಕ್ಯೂಬ್ ಅಲ್ಲಿ 2 ಸೈಡ್ಗೆ ಪೋರ್ಟ್ರೇಟ್ ಮಾಡಿರುವಂತದ್ದು. ಇದುವರೆಗೂ ಯಾರು ಕೂಡ ವರ್ಲ್ಡ್ ಅಲ್ಲಿ ಅದನ್ನು ಬ್ರೇಕ್ ಮಾಡಿಲ್ಲ. ನನ್ನ ಮಗನ ಹೆಸರಲ್ಲೇ ಆ ಒಂದು ರೆಕಾರ್ಡ್ ಇನ್ನೂ ಕೂಡ ಇದೆ. ಅಂದ್ರೆ ಅಂತಹ ಕಲ್ಪನೆ, ಅಂತಹ ಒಂದು ಟ್ಯಾಲೆಂಟೆಡ್ ನನ್ನ ಮಗ ಅಂತ ಹೇಳ್ಕೊಳ್ಳಿಕ್ಕೆ ನಾನು ನಿಜವಾಗಿ ಹೆಮ್ಮೆ ಪಡ್ತೇನೆ. ಅಂತಹ ಮಗ ನಮ್ಗೆ ಎಲ್ಲೋ ಬೆಂಗಳೂರು ಸೇರಿದಾಗ ಏನೋ ಮನಸ್ಸಿಗೆ ಕಸಿವಿಸಿ ಆಗಿತ್ತು, ಆದ್ರೂ ಮನಸ್ಸಿನ ಮೂಲೆಯಲ್ಲಿತ್ತು. ಅವನು ಕೃಷಿಯನ್ನೇ ನೋಡಿ ಬೆಳೆದವನು. ಖಂಡಿತ ಈ ಒಂದು ಗಾಳಿ ಬೆಳಕು ವಾತಾವರಣಕ್ಕೆ ಪುನಃ ಪೂರಕವಾಗಿ ಇರುವವನು ಬರ್ತಾನೆ ಅನ್ನೋದು ಮನಸ್ಸಲ್ಲಿತ್ತು. ಆದ್ರೂ ಖಂಡಿತವಾಗಿ ಫೋರ್ಸ್ ಮಾಡಲಿಲ್ಲ. 5 ವರ್ಷಕ್ಕೆ ಬರ್ತೇನೆ ಅಂತ ಹೇಳಿ ಹೋದ ಮಗ 2 ವರ್ಷಕ್ಕೆ ಬಂದಿದ್ದಾನೆ. ಅದಂತೂ ನಿಜವಾಗಿ ಅದಕ್ಕೆ ಇನ್ನೂ ಒಂದು ಖುಷಿ ಕೊಟ್ಟ ವಿಚಾರ ಅಂದ್ರೆ, ಅವನು ಮದುವೆಯಾಗಿ ಬಂದ ಹುಡುಗಿ ಅಂದ್ರೆ ಪ್ರಿಯಾಂಕಾ, ಡಾಕ್ಟರ್ ಪ್ರಿಯಾಂಕಾ ನನ್ನ ಸೊಸೆ. ಅದು ಕೂಡ ಹೆಮ್ಮೆಯಿಂದ ಹೇಳ್ತಾನೆ, ನಂಗೆ ಬೆಂಗಳೂರು ಬೇಡ, ಪೇಟೆ ಬೇಡ, ನಂಗೆ ಹಳ್ಳಿ ವಾತಾವರಣ ಬೇಕು ಅಂತ ಹೇಳಿ ಬಂದ ಹೆಮ್ಮೆಯ ಸೊಸೆ ಅವಳು. ಹಾಗೆ ಅದು ನಿಜವಾಗಿ ಭಾಗ್ಯವಂತರು ನಾವು, ಅದನ್ನೇ ಹೇಳಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಅವನೀಗ ಬಂದವನು 3 ವರ್ಷದ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಇಲ್ಲಿ, ಆದ್ರೆ ಅದನ್ನು ನೋಡ್ತಾ ಬೆಳೆದಂತಹ ಆ ಮನಸ್ಸು, ಆ ತುಡಿತ, ನಾವಿಂದು ಇಲ್ಲಿ ಈ ತರ ಮಾತಾಡುವಾಗ, ಅವನೇ ಮಾತಾಡ್ತಾ ಇರುವಾಗ ನಿಜವಾಗಿ ಅವನನ್ನು ನೋಡ್ಕೊಂಡು ನಾನು ಎಷ್ಟೋ ಖುಷಿ ಪಡ್ತಾ ಇದ್ದೇನೆ. ನಾವು ಯಾವಾಗ್ಲೂ ನಾವಿಬ್ರು ಮಾತಾಡ್ತಾ ಇದ್ದೇವೆ, ಇವತ್ತು ಅವನು ಮಾತಾಡ್ತಾ ಇದ್ದಾನೆ. ಅದು ತುಂಬಾ ಅವನು ಆನ್ಸರ್ ಮಾಡ್ತಾ ಇದ್ದಾನೆ ನಿಮ್ಮ ಎಲ್ಲ ಕ್ವಶನ್ಗಳಿಗೆ. ನೀವೆಲ್ಲರೂ ಕೃಷಿಯಲ್ಲಿ ಮಹಾನ್ ಪಂಡಿತರಿದ್ದೀರಿ, ಆದ್ರೂ ಕೂಡ ನಿಮ್ಮ ಮುಂದೆ ನಿಂತು ಅವನು ಮಾತಾಡ್ಲಿಕ್ಕೆ ಅವನ 3 ವರ್ಷದ ಎಕ್ಸ್ಪೀರಿಯನ್ಸ್ ಸಾಕಾಗಿದೆ ಅಂತ ಹೇಳುವಂತ ನಿಜವಾಗಿ ಖುಷಿ ಪಡ್ತೇನೆ. ನಿಮ್ಮೆಲ್ಲರ ಆ ಒಂದು ಮುಂದಿನ ನೀವೇನು ಇಂಟ್ರಾಕ್ಷನ್ ಮಾಡ್ತಾ ಇದ್ದೀರಿ, ಆ ಬೆಳವಣಿಗೆ ಅವನನ್ನು ಮುಂದಕ್ಕೆ ಕೃಷಿಯಲ್ಲಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ತದೆ. ನಿಮ್ಮೆಲ್ಲರ ಹಾರೈಕೆಯನ್ನು ಬೇಕು, ಸಜೆಷನ್ಸ್ ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ.
ಮುಂದಿನ ದಿನಗಳಲ್ಲಿ ಗಿಡಗಳನ್ನು ತಲುಪಿಸುವ ಕೆಲಸ ನಾವು ಮಾಡಲು ಇದ್ದೇವೆ. ಕೃಷಿ ಆಸಕ್ತಿ ತರಿಸುವುದು, ಕೃಷಿಗೆ ಉತ್ತೇಜನ ನೀಡುವುದು ನಮ್ಮ ಸಂಸ್ಥೆಯ ಉದ್ದೇಶ. ನಾವೆಲ್ಲರೂ ಗಿಡಗಳನ್ನು ನೆಡೋಣ, ಬೆಳೆಸೋಣ. ನಮ್ಮ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಟು ಆಲ್ ಎನೇಬಲ್ ಮಾಡಿ. ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ಸ್ಗಳ ಮೂಲಕ ಬರುತ್ತಾ ಇರುತ್ತವೆ. ಧನ್ಯವಾದಗಳು.